ಅದ್ಯಾವನೋ ಹೇಳ್ತಾ ಇದ್ದ, ಜೈಲಿಗೆ ಹೋಗಿ ಬಂದರೆ ಸ್ಟಾರ್ ಚೇಂಜ್ ಆಗುತ್ತೆ ಅಂತ. ನೋಡ್ಬೇಕು ನಾವು ಏನೇನು ಆಯ್ತೀವೋ ಅಂತ. ಈ ಸಲ ನಾನು ಮಾಡೋ ಕಳ್ತನಕ್ಕೆ ತಲೆ ಮೇಲೆ ತಲೆ ಬಿದ್ದರೂ ಫೆವಿಕೋಲ್ ಹಾಕ್ಕೊಂಡು ಮಿನಿಮಮ್ 2 ವರ್ಷ ಜೈಲಲ್ಲಿ ಫಿಕ್ಸ್ ಆಗ್ಬಿಡ್ಬೇಕು. ಆ ರೇಂಜ್ ಏನಾರು ಕದಿಬೇಕು. ಏನು ಕದಿಯೋದು, ಅಂಥದ್ದೇನು ಮಾಡೋದು? ಗಮಗಮ ಅಂತ ಇದೆ. ಮೋಸ್ಟ್ಲಿ ಏರಿಯಲ್ ಹಾಕಿ ಒಗ್ದಿದ್ದಾರೆ ಅಂತ ಕಾಣಿಸುತ್ತೆ. ಯಾರ್ದಿರ್ಬೋದು? ಜೈಲ್ ಕ್ವಾರ್ಟರ್ಸಲ್ಲಿ ಓಡ್ ಬರ್ತಾ ಇದ್ದಾಳೆ ಅಂದರೆ ಮೋಸ್ಟ್ಲಿ ಜೈಲರ್ ಮಗಳೇ ಆಗಿರ್ಬೇಕು. ಇದನ್ನ ಅಭ್ಯಾಸ ಮಾಡಿಬಿಟ್ರೆ 1 ವಾರ ಜೈಲಲ್ಲಿ ಸಾಂಬಾರ್ ಊಟ ಗ್ಯಾರಂಟಿ. ಸಿಂಕ್ ಮಾಡ್ಬಿಡೋಣ. ಸೂಪರ್ ಲೊಕೇಶನ್. ಇಲ್ಲೊಂದು ಸಾಂಗೆ ಮಾಡ್ಬಿಡ್ಬೋದು. ಕ್ಯಾಮ್ರಾ ಎಲ್ಲಿಡೋದು? ಕ್ಯಾಮ್ರಾ ಇಲ್ಲಿಟ್ಟು ಹೀರೋಯಿನ್ ಕಡೆ ಬಂದ್ರೆ ಇಲ್ಲೆಲ್ಲಾರು ಒಂದು ಬಟ್ಟೆ ಹಾರುತ್ತಾ? ಓ, ಆ ಬಟ್ಟೆ ನಿಮ್ದ? ಗಾಳಿಪಟ ಸೀಸನ್ ನೋಡಿ, ಯಾರೋ ದೊಡ್ಡ ಗಾಳಿಪಟ ಬಿಟ್ಬಿಟ್ರು ಅನ್ಕೊಂಡೆ. ನೋಡಿ, ಅದು ಈ ಕಡೆಯಿಂದ ಹಿಂಗ ಹಾರ್ಕೊಂಡು ಹಂಗೆ ಹೊಸೂರ್ ಕಡೆ ಹೋಯ್ತು. ಬೇಗ ಹೋಗಿ ಮೇಡಮ್, ಇಲ್ಲಾಂದ್ರೆ ಬಟ್ಟೆನೂ ನಮ್ದೇ ಅನ್ಬಿಡ್ತಾರೆ. ಬೇಗ ಹೋಗಿ, ಬೇಗ ಹೋಗಿ. ಎಕ್ಸ್ಕ್ಯೂಸ್ ಮೀ, ಇರಿ. ಏಯ್ ತೆಗಿಯ. ಏನ ಅದೇ ಒಳಗಿಟ್ಕೊಂಡೆ ಅಲ್ಲ ಅದನ್ನ. ಬೆಳಿ ಕೂದ್ ನನ್ನ ಮಗ ನೋಡ್ಬಿಟ್ಟವನ ಅಂತ ಕಾಣಿಸುತ್ತೆ. ವಿಧಾನಸೌಧನ ಹಿಂಗೆ ಸ್ಟೇಟ್ ಆಗಿ ಹೋಗಿ ಎಡಕ್ ತಿರ್ಕೊಂಡ್ರೆ ಅಲ್ಲೇ ನಿಮ್ಮ ಅಜ್ಜಿ ಇದ್ದಾಳಣ್ಣ ಹೋಗಕ್ಕೆ. ಅಯ್ಯೋ ಕಚ್ಚಡ ನನ್ ಮಗನೇ, ಹೆಣ್ಮಕ್ಳು ಏನ್ ಕಂಡ್ರು ಬಿಡಲ್ಲ ಅಂತೀರಲ್ರೋ? ಅದು ಗಾಳಿಪಟ ಹಿಂಗ ಹಾರ್ಕೊಂಡು. ಮೇಡಮ್, ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಜೈಲ್ಗೆ ಹಾಕಿಸ್ತೀರಾ? ನನ್ ಯೋಗ್ಯತೆಗೆ ಅದು ವೇಸ್ಟ್. ನೋಡು, ಇನ್ನೊಂದ್ಸಲ ನನ್ ಕಣ್ಣಿ ಎದುರಿಗೆ ಕಾಣಿಸ್ಕೊಂಡ್ರೆ ಸೀಮೆ ಎಣ್ಣೆ ಹಾಕಿ ಸುಟ್ಬಿಡ್ತೀನಿ ಅಷ್ಟೇ. ಇಡಿಯಟ್. ಥ್ಯಾಂಕ್ಸ್ ತಾತ. ಯು ಆರ್ ವೆಲ್ಕಮ್. ನನ್ನ ತಾತ ಅನ್ಬೇಡ ಮೈ ಸ್ವೀಟಿ. ನನ್ನ ಹೆಸರು ಕೃಷ್ಣ ಪ್ರಸಾದ್. ಯು ಕ್ಯಾನ್ ಕಾಲ್ ಮೀ ಕೃಷ್ಣ ಆರ್ ಕ್ರಿಸ್. ಓಕೆ? ಕ್ರಿಸ್ಸ ಗೇಲ್ ತರ ಬೀಸ್ತಾವನೆ. ಡಿಯರ್, ವಾಟ್ಸ್ ಯುವರ್ ನಂಬರ್? 7. ಒಂದೇ ನಂಬರ ನಿನ್ ಮೊಬೈಲ್ಗೆ? ಅದು ನನ್ನ ಮೊಬೈಲ್ ನಂಬರ್ ಅಲ್ಲ, ಮತ್ತೆ ಚಪ್ಲಿ ನಂಬರ್. ಡಬ್ಬ ನನ್ ಮಕ್ಳ ಎಲ್ರು ಒಂದೇ. ಹರ್ಟ್ ಮಾಡ್ಬಿಟ್ಲು. ಎನಿವೆ ಬ್ಯೂಟಿ. ಹಲೋ, ನೀನು ಕ್ರಿಸ್ಸ? ನನಗೆ ಬಿದ್ದಿದ್ದು ಏಟ್ ನಿನಗೆ ಬಿದ್ದಿದ್ರೆ ಅಲ್ಲಿ ಸೆಟ್ ಅಲ್ಲ, ಮುಂದೆ ಬಿದ್ದಿರೋದು. ಲೈ, ಅದೇ ಹುಡುಗಿ ಕೈಲಿ ಹೊಡೆಸ್ಬಿಟ್ಟಲ್ಲ. ಜೋರಾಗಿ ಹೊಡೆದ್ಲ. ಇನ್ಮೇಲೆ ಕೇಳಿಸ್ಕೊಳ್ಳೋದು, ತಿನ್ನೋದು ಎಲ್ಲ ಕಟ್ಟು. ಡಬ್ಬ ನನ್ ಮಕ್ಳು, ಖಜೂರ್ ನನ್ ಮಕ್ಳು. ಕಾಲೇಜ್ ಬೇರೆ ಲೇಟ್ ಆಗ್ತಾ ಇದೆ. ಸಹನಾ, ಸಂಜು ಎಷ್ಟು ದಿನ ಫಾಲೋ ಮಾಡ್ತಾ ಇದ್ದ, ಇವತ್ತು ಪ್ರಪೋಸ್ ಮಾಡ್ತಾನೆ ಅನ್ಸುತ್ತೆ. ಹಾಯ್. ಹಾಯ್. ಸೊ ಇವತ್ತು ಪ್ರಪೋಸ್ ಮಾಡಕ್ ಬಂದಿದ್ದೀರಾ ಸಂಜು? ನನ್ನ ಹೆಸರು ನಿಮ್ಗೆ ಗೊತ್ತು? ಗೊತ್ತು, ಜಾಸ್ತಿ ಅಲ್ಲ, ಸ್ವಲ್ಪ ತಿಳ್ಕೊಂಡಿದ್ದೀನಿ. ತುಂಬಾ ದಿನದಿಂದ ಫಾಲೋ ಮಾಡ್ತಾ ಇದ್ದೀರಾ ಅನ್ಸುತ್ತೆ. ಅದಕ್ಕೆ ಇನ್ಮೇಲೆ ಫಾಲೋ ಮಾಡೋದನ್ನ ಬಿಟ್ಟು ಜೊತೆಲಿ ಸುತ್ತಾಡೋಣ ಅಂತ. ಬೇಡ ಪ್ಲೀಸ್, ಬೇಡ. ತುಂಬಾ ಕಷ್ಟಪಡ್ತೀರಾ, ನನ್ನನ್ನು ಲವ್ ಮಾಡಬೇಡಿ. ಏನೋ ಈಗ ಆರಾಮಾಗಿದ್ದೀರಾ, ಆರಾಮಾಗಿರಿ. ಕಷ್ಟಪಡ್ತೀನ? ಅದು ನಾನು ಹೇಗೆ? ನೋಡಿ, ನನ್ನ ಇಲ್ಲಿ ತನಕ 5 ಜನ ಹುಡುಗರು ಲವ್ ಮಾಡಿದ್ದಾರೆ, ಆದ್ರೆ ಯಾರು ಬದುಕಲಿಲ್ಲ. ಭಯ ಆಯ್ತಾ ಸಂಜು? ನಿಜ, ನಾನು ಕೆಟ್ಟ ನಕ್ಷತ್ರದಲ್ಲಿ ಹುಟ್ಟವಳು. ನನ್ನಿಂದ ಯಾರಿಗೂ ಒಳ್ಳೇದಾಗಲ್ಲ. ನಾನು ಹುಟ್ಟಿದ ತಕ್ಷಣ ನಮ್ಮಪ್ಪ ಅಮ್ಮ ತೀರ್ಕೊಂಡ್ರು. ಯಾರ್ದೋ ದಯದಿಂದ ಆಶ್ರಮದಲ್ಲಿ ಬೆಳೆದೆ. ಪಾರ್ಟ್ ಟೈಮ್ ಜಾಬ್ ಮಾಡ್ಕೊಂಡು ಓದ್ತಾ ಇದ್ದೀನಿ. ನಿಮ್ಗೊಂದು ವಿಷಯ ಗೊತ್ತಾ? ನನ್ನ 5ನೇ ಕ್ಲಾಸಲ್ಲಿ ಒಬ್ಬ ಲವ್ ಮಾಡ್ದ. ಹಾವು ಕಚ್ಚಿಸ್ಕೊಂಡು ಸತ್ ಹೋದ. ಐ ಲವ್ ಯು ಸಹನಾ. ಏಳನೇ ಕ್ಲಾಸಲ್ಲಿ ಒಬ್ಬ ಲವ್ ಮಾಡ್ದ. ಫಿಟ್ಸ್ ಬಂದ್ ಸತ್ ಹೋದ. ಐ ಲವ್ ಯು ಸಹನಾ. 10ನೇ ಕ್ಲಾಸಲ್ಲಿ ಎಕ್ಸಾಮ್ ಟೈಮಲ್ಲಿ ಒಬ್ಬ ಲವ್ ಮಾಡ್ದ. ಪ್ರಪೋಸ್ ಮಾಡಿದ ಖುಷಿಗೆ ಎಕ್ಸಾಮ್ ಹಾಲಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ ಸತ್ ಹೋದ. ಇತ್ತೀಚೆಗೆ ಲವ್ ಮಾಡ್ತವ್ರೆಲ್ಲ ಹೇಗ್ ಸತ್ ಹೋದ್ರು ಅಂತ ರಿಸರ್ಚ್ ಮಾಡ್ತಾನೆ ಇದ್ದಾರೆ. ಈಗ ಹೇಳಿ, ನನ್ನ ಲವ್ ಮಾಡ್ತೀರಾ? ಅಲ್ಲ ಸಹನಾ, ಅವರೆಲ್ಲ ಸತ್ತಿದ್ದಕ್ಕೆ ನೀನ್ ಹೇಗೆ ಕಾರಣ ಆಗ್ತೀಯಾ? ಕಮಾನ್, 2016 ಇದೆಯಾ?
ಈಗಲೂ ಅದನ್ನೆಲ್ಲ ಅದೇನೋ ಶೆಟ್ ಜಾತಕ ಅದನ್ನೆಲ್ಲ ನಂಬ್ತೀಯ ನೀನು? ನಾನು ನಂಬ್ತಾ ಇರಲಿಲ್ಲ, ಆದರೆ ಈಗ ನಂಬ್ತಾ ಇದ್ದೀನಿ. ನನ್ನ ಎಲ್ಲರೂ ಏನಂತ ಕರೀತಾರೆ ಗೊತ್ತಾ? ಲತ್ತೆ ಅಂತ ಕರೀತಾರೆ. ಲತ್ತೆ. ಓಕೆ ಸಹನಾ, ನಾನು ಸತ್ರೂ ಪರವಾಗಿಲ್ಲ, ಆದರೆ ನೀನು ನನ್ನ ಪ್ರೀತಿನ ಒಪ್ಕೊಂಡು ನೀನು ನನ್ನ ಜೊತೆ ಬಾಳೋ ಕೆಲವೊಂದಷ್ಟು ದಿನಗಳು ಸಾಕು ನನಗೆ. ನಾನಂತೂ ಡಿಸೈಡ್ ಮಾಡಿಬಿಟ್ಟಿದ್ದೀನಿ, ನನ್ನ ಜೀವನದಲ್ಲಿ ಹುಡುಗಿ ಅಂತ ಬಂದರೆ ಅದು ನೀನು ಮಾತ್ರ. ನೋಡು ಸಹನಾ, ನಿಜವಾಗ್ಲೂ ಮನಸ್ಸು ತುಂಬ ಹೇಳ್ತಾ ಇದ್ದೀನಿ, ಐ ಲವ್ ಯು ಸಹನಾ. ನೀವು ನಿಜವಾಗ್ಲೂ ನನ್ನನ್ನು ಅಷ್ಟೊಂದು ಪ್ರೀತಿಸ್ತೀರಾ? ತುಂಬ ಇಷ್ಟಪಡ್ತಾ ಇದ್ದೀನಿ ಸಹನಾ. ಇವತ್ತು ಸಂಜೆ ನಾನು ನಿಮ್ಮ ಮನೆ ಹತ್ರ ಬರ್ತೀನಿ, ನೀನು ಉತ್ತರ ನನಗೆ ಬೇಕು. ಬಾಯ್. ಇಷ್ಟೆಲ್ಲ ಹೇಳಿದ್ರು ಕೇಳ್ತಾ ಇಲ್ಲ. ನನ್ನಿಂದ ಇವನ್ಗೇನಾರ ಆದರೆ ನಾನು ಕಾರಣ ಆಗ್ತೀನಿ. ಏನು ಮಾಡೋದೀಗ? ಆದರೆ ಇವನು ತುಂಬ ಒಳ್ಳೆಯವನು ಅನ್ಸುತ್ತೆ. ಇವನ್ ಪ್ರೀತಿನ ಒಪ್ಕೊಳ್ಳೋದು ಬೇಡವೋ ಒಂದು ಅರ್ಥ ಆಗ್ತಾ ಇಲ್ಲ. ಸಂಜು ಬಂದ ಅನ್ಸುತ್ತೆ. ನಾರಾಯಣ ನಾರಾಯಣ. ಎಲ್ಲರೂ ಗುಬ್ರಾಕೊಂಡು ಚೆನ್ನಾಗಿ ಮಲ್ಕೊಂಡಿರ್ಬೇಕು. ಈ ತಾತಪ್ಪ ನಲ್ಸೆಟ್ಟು ನಮಗೆ ವಯಸ್ಸಾದಾಗ ಬೇಕಾಗತ್ತೆ. ಆದರೆ ಈ ಕ್ಯೂ ಮಿಷನ್ನು ಅರ್ಜೆಂಟಾಗಿ OLX ಮಾರ್ಬಿಡ್ಬೇಕು. ಹೌದು, ಇದನ್ನ ಮಾರಬೇಕು ಅಂದ್ರೆ ಜೊತೆಲಿ ಒಂದು ಮೊಬೈಲ್ ಬೇಕಲ್ಲ. ಯಾರಾದರೂ ಮೊಬೈಲ್ನ ಕಿಟಕಿ ಪಕ್ಕ ಚಾರ್ಜ್ ಹಾಕಿದ್ರೆ ತೇಪ್ಬಿಡ್ಬೇಕು. ಕಿಟಕಿ ನಮಗೋಸ್ಕರನೇ ತೆಗೆದವ್ರೆ. ಈ ಮನೆನೇ ಫಿಕ್ಸು. ಹೌದು ಅಂತ್ಯಾ ಕಳ್ಳ ಮುದುಕ. ಸಂಜು, ನಾನು ನಿನ್ನ ಬಗ್ಗೆ ತುಂಬ ಯೋಚನೆ ಮಾಡಿದೆ. ನನ್ನಲ್ಲಿರೋ ಎಲ್ಲ ಪ್ರಾಬ್ಲಮ್ಸ್ ಹೇಳ್ಕೊಂಡ್ರು ನೀನಿನ್ನೂ ನನ್ನ ಪ್ರೀತಿಸ್ತಾನೇ ಇದೆಯಾ. ಅಲ್ಲದೆ ಒಂದು ಮಾತು ಹೇಳಿದೆ, ನಿನ್ನ ಜೊತೆ ಒಂದು ಸ್ವಲ್ಪ ದಿನ ಬದುಕಿದ್ರೂ ಜೀವನ ಸಾರ್ಥಕ ಅಂತ. ಆ ಮಾತು ನನಗೆ ತುಂಬ ಇಂಪ್ರೆಸ್ ಆಯಿತು. ನನ್ನ ಕಡೆಯಿಂದ ಈ ಮದುವೆಗೆ ಯಾವ ಒಬ್ಜೆಕ್ಷನ್ನೂ ಇಲ್ಲ. ಆದರೆ ಒಂದು ಡೌಟ್, ನಿಮ್ಮ ಫ್ಯಾಮ್ಲಿ ಒಪ್ತಾರಾ ಅಂತ? ಅದನ್ನೆಲ್ಲ ಯೋಚನೆ ಮಾಡಬೇಡ. ನೀನು ನನ್ನ ಪ್ರೀತಿನ ಒಪ್ಕೊಂಡಿಯಲ್ಲ, ನನಗಷ್ಟು ಸಾಕು. ಫಸ್ಟ್ ಆಫ್ ಆಲ್, ನಾನು ಇಷ್ಟಪಟ್ಟಿದ್ದನ್ನ ನಮ್ಮನೇಲಿ ಬೇಡ ಅನ್ನಲ್ಲ, ಗೊತ್ತಾಯ್ತಾ? ಇನ್ ಕೇಸ್ ಹಾಗಾದರೂ ನಾನು ನಿನ್ನ ಬಿಟ್ಕೊಡಲ್ಲ, ಮದುವೆ ಆಗೇ ಆಗ್ತೀನಿ. ಐ ಲವ್ ಯು ಸಹನಾ. ನನಗೂ ನೀವು ಓಕೆ? ಇವಳೇ ಅಲ್ವಾ ಬೆಳಿಗ್ಗೆ ನಮ್ಮ ಕೆನ್ನೆ ಸವರಿದ್ದು? ಇವನು ಯಾವನೋ ಸರಿಯಾಗಿ ತಗಲಾಕೊಂಡು. ಆದ್ರೂ ಪರವಾಗಿಲ್ಲ, ಜೋಡಿ ತುಂಬಾ ಚೆನ್ನಾಗಿದೆ. ಇವ್ರ ಮದುವೆಗೆ ತಪ್ಪದೇ ಹೋಗ್ಬೇಕು. ಸಂಜು, ಸಹನಾ, ಐ ಆಮ್ ವೆರಿ ಎಕ್ಸೈಟೆಡ್. ನಿನ್ಗೊಂದು ಕಿಸ್ ಕೊಡು. ಮಗ ಮೆತ್ತ ಗೇರ್ ಆಗ್ತಾವನೇ. ನಿನ್ನಿಷ್ಟ. ಇಷ್ಟಾನಾ? ವಯಸ್ಕರ ಚಿತ್ರ ನಡೆಯೋಂಗಿದೆ. ನೀನ್ ಹೀಗೆ ನಿಂತ್ಕೊಂಡ್ರೆ ಹೇಗೆ ಕೊಡೋದು ಮುತ್ನ? ನನಗೂ ಗೊತ್ತಿಲ್ಲ. ಲೇ ಎಲ್ಬೋರ್ಡ್, ಕೆನ್ನೆಯಿಂದ ಶುರು ಮಾಡೋರು. ಹೌದಲ್ಲ? ಯಾರು ಹೇಳಿದ್ದು? ನಾನೇ. ಸಿಟಿ ಸೌಂಡ್ ಕೇಳಿಸ್ಕೊಂಡ್ರೆ ಯಾರೋ ಗೂರ್ಖಾಗಳೇ ಇರ್ಬೇಕು. ಅಲ್ಲ, ಕಾನ್ಸ್ಟೇಬಲ್ ಟೋಪಿ. ನಮ್ಮ ಹಿಡಿಬೇಕು ಅಂತಂದ್ರೆ SI ಟೋಪಿನೇ ಆಗ್ಬೇಕು. ನಿಮಿಷ ಲೇಟ್ ಆಗೋಬೇಕಾಯ್ತು. ಒಳ್ಳೆ ಸೀನ್ ಸಿಕ್ಕಿರೋದು ಅಂತ ಕಾಣಿಸುತ್ತೆ. ಈ ಕಡೆ ನಾನು ಬಂದ್ರ ಸತ್ಯ ಇಲ್ಲ. ಲೋವರ್ ಶಾಪ ಮಹಾಶಾಪ ಅಂತಾರೆ. ಪೊಲೀಸ್ ಕೈಲಿ ತಗಲಾಕೊಂಡ್ಬಿಡ್ತೀನ. ಯಾರಿದು ಇಷ್ಟೊತ್ತಲ್ಲಿ ನರ್ಕ ಅಂತ ಮೂಳೆ ಆಗಿದ್ದಾವ್ರೆ? ಯಾರಿರ್ಬೋದು? ಮೂಳೆ ಅಲ್ಲಮ್ಮ, ಸ್ನೀಕರ್ಸ್ ಚಾಕ್ಲೇಟ್. ವಾಯ್ಸ್ ಕೇಳ್ದಂಗಿದೆ. ಸರ್ ಮತ್ತೆ ನೀವ ಒಂದ್ ವಾರಕ್ಕೆ ಮಾತ್ರ ಜೈಲಿಗೆ ಹಾಕ್ಬಿಟ್ಬಿಡಿ ಸರ್. ದಯವಿಟ್ಟು ಬಿಟ್ಬಿಡಿ ಸರ್, ಹೊಟ್ಟೋಗ್ತೀನಿ ಸರ್. ಸರ್, ಬೆಳಿಗ್ಗೆ ತಾನೇ ಇವ್ ನನ್ನ ವೇಲ್ ಕದ್ದಿದ್ದ. ಐ ಥಿಂಕ್ ಇವ್ ನನ್ನ ಫಾಲೋ ಮಾಡ್ತಾ ಇದ್ದಾನೆ ಸರ್. ಇವಾಗ ನೋಡಿದ್ರೆ ನಮ್ಮ ಮನೆಗೆ ಬಂದ್ಬಿಟ್ಟಿದ್ದಾನೆ. ನಾನ್ ಒಡ್ಬಿ ಇದ್ರು ಸರಿ ಹೋಯ್ತು, ಇಲ್ದಿದ್ರೆ ಏನಾಗ್ತಾ ಇತ್ತು ಏನೋ. ನೋಡಿ ಸರ್, ನೀವು ಅವನಿಗೆ ಕಠಿಣವಾದ ಶಿಕ್ಷೆ ಕೊಡ್ಲೇಬೇಕು. ನೋಡಮ್ಮ,
ಅವನ ಆ ಥರದವನಲ್ಲ. ಅಲ್ಲ ಸರ್. ನಾನು ವಿಚಾರಿಸ್ತೀನಿ, ನೀವು ಹೋಗಿ. ಸಹನಾ ಅವ್ರು ಹೇಳಿದ್ರಲ್ಲ, ದೇ ಟೇಕ್ ಕೇರ್ ಆಫ್ ಇಟ್. ಹೋಗಿ ಹೋಗಿ. ನನ್ ಮಾತೆ ಕೇಳಲ್ಲ ಅಂತಾರೆ. ಏಯ್ ಕೇಳ್ಕೊಂಬರ ಅವನ್ನ. ಸರ್ ಏನು ಕರಿತಾವ್ರೆ? ನಿಂಗೆ ಹೊಸ ಕಾಚಾ ಕೊಡ್ಸೋಕೆ. ಮತ್ತೆ ಸರ್, ಮತ್ತೆ ಸರ್. ಏಯ್ ಕಿಂಬರ್ಲಿ ನನ್ನ ಮಗನೇ, ಏನೋ ನೀನ್ ಬಾಳಿದಿಲ್ಲ. ಸರ್ ದಯವಿಟ್ಟು ಇದೊಂದ್ಸಲ ಬಿಟ್ಬಿಡಿ ಸರ್. ನೆಕ್ಸ್ಟ್ ಟೈಮ್ ದೊಡ್ಡದಾಗಿ ದರೋಡೆ ಮಾಡ್ತೀನಿ, ಅವಾಗ ನೀವು ಪರ್ಮನೆಂಟ್ ಆಗಿ ಒಳಗಡೆ ಹಾಕ್ಬಿಡಿ ಸರ್. ನೀನ್ ಇನ್ನೂ ಸರಿಯಾಗಿ ಕಳ್ಳಾನೇ ಅನ್ಸ್ಕೊಂಡಿಲ್ಲ. ಹಂಗಂತೀರಾ? ದರೋಡೆ ಬೇರೆ ಮಾಡಕ್ ಹೋಗ್ತೀಯಾ? ಮಾಡೋಣ ಅಂತಿದ್ದೆ. ಲೇ ನಿನ್ ಜಾಯಮ್ಮಂದಲ್ಲಿ ಅದಿಲ್ಲ ಕಣ. ನಿನ್ನ ಕೈಯಲ್ಲಿ ಕಳ್ಳ ಅನ್ನಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಕಣ. ಕದ್ರೆ ನನ್ನಂಗೆ ಕದಿಬೇಕು ಸರ್. ನಾನು ಕದೀತಾ ಇದ್ದಿದ್ದ ಫೋರ್ಸ್ಗೆ ಪೊಲೀಸ್ನವ್ರಿಗೆ ಸಾಕಾಗಿ ಈ ನನ್ನ ಮಗನ್ನೇ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಸೇರ್ಸ್ಕೊಂಡ್ಬಿಟ್ರೆ ಇಡೀ ಏರಿಯಾದಲ್ಲಿ ಕಳ್ತಾನೇ ಇರಲ್ಲ ಅಂತ ನನ್ನೇ ಇನ್ಸ್ಪೆಕ್ಟರ್ ಮಾಡ್ಬಿಟ್ರು ಕಣ. ಹೌದಾ? ಲೇ ನೀನೊಂದು ವಾರ ಜೈಲ್ಗೆ ಹೋಗಿದ್ದಲ್ಲ, ಏನಕ್ಕ? ಹಾಲ್ ಪ್ಯಾಕೆಟ್ ಕದ್ಬಿಟ್ಟು ಸರ್. ನೀನು ಮಾಕೆ ಕದ್ರೆ ಲೈಫ್ ಟೈಮಲ್ಲಿ ಸೆಟ್ಲ್ ಆಗ್ಬೇಕಣ, ಆ ಥರ ಕದಿಬೇಕು. ಏನ್ ಮಾಡ್ತೀರಾ ಸರ್, ಈ ತಲೆಗೆ ವಿದ್ಯೆ ಹತ್ಲಿಲ್ಲ. ನನಗೂ ನಿಮ್ ತರ ಪೊಲೀಸ್ ಆಗ್ಬಿಟ್ಟು ಕಳ್ತನ ಮಾಡ್ಬೇಕು ಅಂತ ಬಹಳ ಆಸೆ. ಆಹಾ ನನ್ನ ಮಗನೇ, ನನಗೆ ಸೀಸಾ ಬಿಡ್ತಾ ಇದೆಯಾ? ಇಲ್ಲ ಸರ್. ಇದೆಲ್ಲ ಬಿಟ್ಬಿಡು. ಟೀ ಅಂಗಡಿಯಲ್ಲಿ ಒಂದು ಕೆಲಸ ಕೊಡಿಸ್ತೀನಿ, ನೇರವಾಗಿ ಕೆಲಸ ಮಾಡ್ಕೊಂಡು ಹೋಗು. ಜೀವನಕ್ಕೆ ಒಂದು ದಾರಿ ಆಗುತ್ತೆ. ಸರಿನಾ? ಸರಿ ಸರಿ, ಎಲ್ಲ ನಿಮ್ ದಯ ಸರ್. ಬರ್ತೀನಿ ಸರ್. ಆಯ್ತು ಸರ್. ಹಂಗೆ ಟೀ ಅಂಗಡಿ ತನಕ ನಿಮ್ ಜೀಪಲ್ಲಿ ಒಂದು ಡ್ರಾಪ್ ಹಾಕ್ಸ್ಬಿಡ್ತೀರಾ ಸರ್? ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆಗಿರೋದ್ರಿಂದ ನಿನ್ನ ಹೆಸರೇನು ಅಂದೆ? ನಟರಾಜ ಸರ್. ನಿನ್ನ ಹೆಸರು ತಕ್ಕನಂಗೆ ನಟರಾಜ ಸರ್ವಿಸಲ್ಲಿ ಆಡ್ಕೊಂತ ತಿರುಗಿ ನೋಡ್ದಂಗೆ ಹೋಗ್ತಾ ಇರ್ಬೇಕು. ನನ್ನ ಮಗನಿಗೆ ಪೊಲೀಸ್ ಜೀಪಲ್ಲಿ ಡ್ರಾಪ್ ಬೇಕಂತೆ.